ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಲಕ್ಷ್ಮೀ ಲೇಔಟಲ್ಲಿ ಬಂದಿದ್ದೀನಿ. ನಮ್ಮ ಗಣೇಶನ್ ಅವ್ರ ಫ್ರೆಂಡ್ಸ್ ಸಿಗಿದ್ದಾರೆ. ಅವರು ನಮ್ಮ ಬಗ್ಗೆ ಮಾತಾಡ್ತಾರಂತೆ. ದಯವಿಟ್ಟು ಅವ್ರು ಏನು ಹೇಳ್ತಾರೆ ಕೇಳಿ. ಒಂದು MLAಗೆ ಒಂದು ಸತಿ ಚಾನ್ಸ್ ಕೊಡಬೇಕು. ಒಂದು ಸತಿ ಚಾನ್ಸ್ ಕೊಟ್ಟರೆ ಏನು ಬಡವರು ಸಾವುಕಾರ ಅಂತ ಗೆಲ ಮಾಡ್ತಾರೆ. ಈ ಒಂದೇ MLAಗೆ 10 ಸತಿ 12 ಸತಿ 6 ಸತಿ 2 ಸತಿ ಗೆಲ್ಸ್ಕೊಂಡ್ರೆ ಅವ್ರು ಏನು ಮಾಡ್ತಾರೋ ಗೆಲ್ತಾ ಬಿಡಿ ಏನು ಮಾಡಲ್ಲ ಅಂತ ಸುಮ್ಮನೆ ಆಗ್ತಾರೆ. ಜನಗಳಿಗೆ ಅವಾಗ ಏನಾಗುತ್ತೆ, ಬುದ್ಧಿಯಲ್ಲಿ ಬರುತ್ತೆ, ನಮ್ಮ ದುಡ್ಡು ಕೊಡ್ತಾರೆ ಗೆಲ್ಸ್ತೀವಿ ಬಿಡಿ, ನಾವು ಓಟ್ ಹಾಕೋಣ, ದುಡ್ಡು ಕೊಡ್ತಾರೆ ಓಟ್ ಹಾಕೋಣ ಅಷ್ಟೇ ಬರೋದು ಮನಸ್ಸನ್ನು. ಈಗ ರೇವಣ್ಣ ಅವರು ಈ ಥರ ಕೆಲಸ ಮಾಡಿದ್ದಾರಲ್ಲ, ಇದಕ್ಕೇನು ಹೇಳ್ತೀರಾ? ಯಾರಿಗಾದ್ರೂ ಕ್ರಮ ತಗೋಬೇಕು, ತಪ್ಪಲ್ವಾ? ಮೋದಿಜಿಯವರು ಇನ್ನೂ ಏನು ಮಾತುಕತೆ ಮಾಡಿಲ್ಲ. ರೇವಣ್ಣ ಅವ್ರ ಮಗಂದು ಕೆಪಾಸಿಟಿ ಏನು, ಸೆಂಟ್ರಲ್ ಮಿನಿಸ್ಟ್ರು. ಹೌದಾ? ಸೆಂಟ್ರಲ್ ಮಿನಿಸ್ಟರ್ ಆಗಿ ಮನೆ ಕೆಲಸ ಮಾಡೋರು ಬಂದು ಇಷ್ಟಪಟ್ರೆ ತಪ್ಪಲ್ವಾ? ಈಗ ದೊಡ್ಡ ಸಾವುಕಾರ ಯಾರು ಬರೋಲ್ಲ ಮನೆ ಕೆಲಸಕ್ಕೆ, ಬಡವರೇ ಬರೋದು. ಹೌದು ಹೌದು. ಬಡವ್ರ ಹೆಣ್ಮಕ್ಳು ಸೂಪರ್ ಆಗಿರ್ತಾರೆ. ಹೌದು ಹೌದು. ಅವರು ಸಾವುಕಾರ ಮಕ್ಕಳು ಹೆಂಗೆ ಬೇಕಾದ್ರೂ ತಿರ್ಗಾಡ್ತಾರೆ, ಸಿಗರೇಟ್ ಹೊಡಿತಾರೆ, ಗಾಡಿ ಎಣ್ಣೆ ಹೊಡಿತಾರೆ, ಅವ್ರ ಜೊತೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನ ಯಾರು ಕೇಳಲ್ಲ. ಬಡವ್ರ ಮಕ್ಕಳು ನೀಟಾಗಿ ಮನೇಲಿ ಇರ್ತಾರೆ, ಹೊಟ್ಟೆಪಾಡಿಗೆ ಏನಿಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಮನೆ ಕೆಲ್ಸಕ್ಕೆ ಹೋಗುವಾಗ ಇವ್ರು ಚೆನ್ನಾಗಿದೆ, ಇವ್ರು ರೇಪ್ ಮಾಡೋಣ ಅಂದರೆ ತಪ್ಪಲ್ವ ಅದು? ಹೌದು ಹೌದು. ತಪ್ಪತಾನೆ. ತಪ್ಪು 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 ಸರ್, ತಪ್ಪು. ಅದು ತಪ್ಪಲ್ವಾ? ಈಗ ಮೋದಿಜಿ ಅವರು ಸೆಂಟ್ರಲಲ್ಲಿ ಇದ್ದಾರೆ. ಮೋದಿಜಿ ಅವ್ರಿಗೆ ಏನು ಹೇಳ್ತೀರಾ? ಇಂಥವ್ರ ಮೇಲೆ ಏನು ಮಾಡಬೇಕು ಅಂತ ಹೇಳ್ತೀರಾ? ಮೋದಿಜಿಯವರು ಇದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾರು ಅಣ್ಣ ಆಗಲಿ ತಮ್ಮ ಆಗಲಿ ಯಾರಾಗಲಿ ಎಲ್ಲ ಒಂದೇ. ಅವ್ರಿಗೆ ಬೇರೆ ನ್ಯಾಯ, ನಮ್ಮ ಬೇರೆ ನ್ಯಾಯ, ಇನ್ನೊಬ್ರು ಬೇರೆ ನ್ಯಾಯ ಅಲ್ಲ. ಈಗ ಮೋದಿ ಸಾರ್ಗೆ ಒಳ್ಳೆ ವ್ಯಾಲ್ಯೂ ಇದೆ. ಎಲ್ಲಿ ನೋಡಿದ್ರೆ ಮೋದಿನ ಅಲೆ ಇದೆ. ಅವ್ರು ಒಳ್ಳೆ ಹೆಸರು ತಗೋಬೇಕಂದ್ರೆ ಇದನ್ನ ಕ್ರಮ ತಗೊಳ್ಳೇಬೇಕು. ಈಗ ಮುಂದಕ್ಕೆ ಎಲೆಕ್ಷನ್ ಇನ್ನೂ 7 ಕ್ಷೇತ್ರ ಬಾಕಿ ಇದೆ. ಈಗ ಜನತಾದಳ ಅವರು BJP ಅವರು ಮೇತ್ರಿಯಾಗಿ ಇದ್ದಾರೆ. ಏನು ಈ ಸತಿ ಅವ್ರಿಗೆ ಏನಾದರೂ ಓಟ್ ಬೀಳತ್ತಾ? ಇವ್ರು ಮಾಡಿರೋ ತಪ್ಪಿಗೆ ಏನಾದರೂ ಎಲೆಕ್ಷನ್ಗೆ ಹೊಡೆತ ಆಗತ್ತಾ? ಇಲ್ಲ, ಹೊಡೆತ ಎಲೆಕ್ಷನ್ಗೂ ಅದಕ್ಕೂ ಲಿಂಕ್ ಬರಲ್ಲ. ಇದೇನಂದರೆ ಮೋದಿಜಿಯವರು ಇದನ್ನ ನ್ಯಾಯ ಕೊಡಿಸ್ತಂದರೆ ಒಳ್ಳೆ ಹೆಸರು ಬರುತ್ತೆ. ಮೋದಿಜಿಯವರು ಸೆಂಟ್ರಲ್ಲಿ ಈಗ 10 ವರ್ಷದಿಂದ ಎಷ್ಟಿದೆ, ಇದಕ್ಕಿಂತ ತ್ರಿಬಲ್ ಹೆಸರು ಬರುತ್ತೆ ನ್ಯಾಯ ಕೊಡಿಸಿದ್ರೆ. ನ್ಯಾಯ ಕೊಡಿಸಿಲ್ಲ ಅಂದರೆ ಹೇಳೋಕ್ಕಾಗಲ್ಲ, ಜನ ಹೆಂಗೆ ಬೇಕಾದ್ರೂ ಉಲ್ಟಾ ತಿರ್ತಾರೆ. ಈಗ ಇವಾಗ ನೀವು ಪಬ್ಲಿಕ್ಕಿಂದ ಏನು ಶಿಕ್ಷೆ ಕೊಡ್ಬೋದು ಅಂತೀರಾ? ರೇವಣ್ಣ ಅವ್ರ ಮಗ ಆಗಲಿ ಇಬ್ಬರಿಗೂ ಏನು ಶಿಕ್ಷೆ ಮಾಡಬೇಕು ಅಂತೀರಾ ನೀವು? ಅವರು ಅಮತ ಮಾಡಬೇಕು. ಅವರು ಎಲೆಕ್ಷನ್ ನಿಂತ್ಕೊಳ್ಳೇಬಾರ್ದು. ಅವರು ಓಕೆ, ಎಲೆಕ್ಷನ್ ನಿಂತ್ಕೊಳ್ಳೇಬಾರ್ದು. ಅವ್ರಿಗೆ ಎಲೆಕ್ಷನ್ ಅಂತೂ ಇವಾಗ ಕೊಡಲ್ಲ ಬಿಡಿ, ಸೀಟ್ ಯಾರು ಕೊಡಲ್ಲ. ಹೆಣ್ಮಕ್ಳು ಯಾರಾದ್ರೆ ಎಲ್ಲ ಹೆಣ್ಮಕ್ಳಿಗೂ ಹೋಗ್ತಾರೆ. ಇವಾಗ ಒಳ್ಳೆ ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಹೋಗೋ ಹೆಣ್ಮಕ್ಳಿಗೂ ಮಾಸ್ಟರ್ಗಳು ತೊಗೊಂಡೋಗಿ ಹಂಗೆ ಮಾಡ್ತಾರೆ. ಆಮೇಲೆ ಯಾರೋ ಹುಡುಗರು ಹೋಗ್ತಾ ಇದ್ರೆ ಹುಡುಗಿರು ಚುಡಾಯಿಸ್ತಾರೆ. ಅದನ್ನ ಯಾರು ಕೇಳೋರಿಲ್ಲ. ಇದನ್ನು ಕೇಳಬೇಕಂದ್ರೆ ಈ ಮೋದಿ ಸೆಂಟ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ಕರ್ನಾಟಕದಲ್ಲಿ ನೀವು ಹೇಳಕ್ ಇಷ್ಟಪಡ್ತಾ ಇದ್ದೀರಾ. ನಿಮ್ಗೆ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಯಾರಿಗೂ ಸಿಗ್ತಾ ಇಲ್ಲ. ನಿಮ್ಮ ಮನೆಯವ್ರಿಗೆ ಯಾರಾದ್ರೂ ಆಚೆ ಕಡೆ ಕಳ್ಸೋಕ್ಕೂ ನಿಮಗೆ ಭಯ ಆಗ್ತಾ ಇದೆ. ಆ ಭಯ, ಅದನ್ನ ಕ್ರಮ ತಗೋಬೇಕು. ಅವರು ಕ್ರಮ ತಗೊಂಡ್ರೆ ಎಲ್ಲರೂ ಭಯ ಬೀಳ್ತಾರೆ. ಅದನ್ನೇ ಬಿಟ್ಟರೆ ಇನ್ನು ಜಾಸ್ತಿ ಆಗುತ್ತೆ. ನೋಡಿ ಸ್ನೇಹಿತರ, ಲಕ್ಷ್ಮೀ ಲೇಔಟಲ್ಲಿ ಗಣೇಶನ್ ಅವರು ಈ ಥರ ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಮೋದಿ ಅವರು ಇದ್ರ ಮೇಲೆ ಕ್ರಮ ತೊಗೊಂಡು ಅವ್ರಿಗೇನು ಶಿಕ್ಷೆ ಆಗಬೇಕು ಅದು ಮಾಡಿಕೊಡ್ಬೇಕು. ಅವರು ಮುಂದಕ್ಕೆ ಎಲೆಕ್ಷನ್ ಬೇಡ ಅಂತ ಇದ್ದಾರೆ ಪಬ್ಲಿಕ್ ಜನ ಎಲ್ಲ. ದಯವಿಟ್ಟು ಅವ್ರಿಗೆ ಮುಂದಿನ ಯಾವ ಸೀಟು ಕೊಡಬಾರ್ದು. BJP ಆಗಲಿ, ದಳ ಆಗಲಿ, ಕಾಂಗ್ರೆಸ್ಸಿಂದ ಆಗಲಿ ಅವ್ರನ್ನ ಯಾರನ್ನ ಸೇರಿಸ್ಕೊಬೇಡ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.